ಅಶ್ವಿನ್, ಗುಡ್ ಮಾರ್ನಿಂಗ್. ಪಕ್ಕಣಿ ಚಲೋ ಬಂತ? ನಿದ್ದೆ ಚಲೋ ಬಂತ? ಅಯ್ಯೋ, ಇನ್ನೂ ನಿದ್ದೆ ಬತ್ತಾ? ಹೌದಾ, ಮನ್ಕಿತ್ತಿ ಹಂಗಾದ್ರೆ? ನಂಗಲ್ಲ ಹೋಗ್ಲಾ? ನೀ ಇಲ್ಲ ಮನ್ಕಿ ಅಕ್ಕ? ಹಾಂ, ನಂಗಲ್ಲ ಹೋಗಿ ಬತ್ತೀಯ ದೇವಸ್ಥಾನಕ್ಕೆ? ನೀನು ಬತ್ತೀಯ? ಹೆಂಗೆ ಒಪ್ಪದು ಈಗ ದೇವಸ್ಥಾನಕ್ಕೆ? ಬಸ್ಸಲ್ಲಿ ಒಪ್ಪದ? ಯಾವ ಬಸ್ಸು? ಸುಗಮ ಬಸ್ಸಿಗೆ ಒಪ್ಪದು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಹಾಗೆ ಎಲ್ಲರೂ ಲಾಸ್ಟ್ ಲಾಗಲ್ಲಿ ಕಾಂಚೀಪುರಂಗೆ ಹೋಗಿರೋ ಲಾಗನ್ನು ನೋಡಿದ್ದೀರಾ. ಫಸ್ಟ್ ಡೇ ನಾವು ಕಾಂಚೀಪುರಂಗೆ ಬೆಂಗಳೂರಿಂದ ಹೊರಟು ಅಲ್ಲಿ ಹೋಗಿ ಕಾಂಚೀಪುರಂಗೆ ರೀಚ್ ಆಗಿ ಅಲ್ಲಿ ಏನೇನೆಲ್ಲ ನೋಡಿದ್ವಿ ಅನ್ನೋದನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಾ. ಹಾಗೆ ಇವತ್ತು ಸೆಕೆಂಡ್ ಡೇ. ಇಲ್ಲಿ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ನಾವು ಎಲ್ಲಿ ಉಳ್ಕೊಂಡಿದ್ದೀವೋ ಅಂದರೆ SSK ಗ್ರ್ಯಾಂಡಲ್ಲೇ ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್ ಇತ್ತು. ಸೊ ನಾವು ಅಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ತುಂಬ ಐಟಮ್ ಕೂಡ ಇತ್ತು. ಅದನ್ನೆಲ್ಲ ತಿನ್ಕೊಂಡು ಹೊಟ್ಟೆ ಫುಲ್ ಮಾಡಿಕೊಂಡು SSK ಗ್ರ್ಯಾಂಡಿಂದ ನಾವಿವಾಗ ವರದರಾಜ ಪೆರಮಲ್ ಟೆಂಪಲ್ಗೆ ಹೊರಟಿದ್ದೀವಿ. ನಾವು 2 ಕಿಲೋಮೀಟ್ರ್, 1.5 2 ಕಿಲೋಮೀಟ್ರ್ ಆಗುತ್ತೆ. ಸೊ ನಾವು ಆಟೋ ತೊಗೊಂಡು ಹೊರಟಿದ್ದೀವಿ ಬೆಳಗ್ಗೆ. ಇವತ್ತು ಮಧ್ಯಾಹ್ನ ನಾವು SSK ಗ್ರ್ಯಾಂಡಿಂದ ಅಂದರೆ ಕಾಂಚೀಪುರಮಿಂದ ಹೊರಡ್ತಾ ಇದ್ದೀವಿ 12 ಗಂಟೆ ಒಳಗಡೆ. 12 ಗಂಟೆಗೆ ಚೆಕ್ಔಟ್ ಇದೆ. ಸೊ ಅಷ್ಟರೊಳಗೆ ಏನೇನೆಲ್ಲ ಕವರ್ ಮಾಡೋಕ್ಕಾಗತ್ತೆ ಅಂತ ನೋಡೋಣ ಬನ್ನಿ. ಕಾರ್ ಇದ್ರೂ ಯಾಕೆ ಆಟೋ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ ಅನ್ಕೋತಿದ್ದೀರಾ ಫ್ರೆಂಡ್ಸ್? ಇಲ್ಲಿ ತುಂಬ ಚಿಕ್ಕ ಚಿಕ್ಕ ಕಂಜೆಸ್ಟೆಡ್ ರೋಡ್ಗಳಿದೆ. ಹಾಗಾಗಿ ನಾವು ನಮ್ಮ ಸ್ವಂತ ಗಾಡಿಗಿಂತ ಆಟೋನೇ ಬೆಸ್ಟ್. ಓನ್ ವೆಹಿಕಲ್ ತೊಗೊಂಡೋದ್ರೆ ಲೊಕೇಶನ್ ನೋಡ್ತಾ ಒಬ್ಬರು ಕೂತ್ಕೋಬೇಕು. ಅದಲ್ಲದೆ ಮೇಜರ್ ಪ್ರಾಬ್ಲಮ್ ಏನಂದರೆ ಪಾರ್ಕಿಂಗ್ದು ಎಲ್ಲಪ್ಪ ಏನು ಕತೆಯಪ್ಪ ಅನ್ನೋದು. ಹಾಗೆ ನೋಡಿ ಟೆಂಪಲಿಗೆ ಬಂದಿದ್ದೀವಿ. ತುಂಬಾ ದೊಡ್ಡ ಟೆಂಪಲ್ಲು. ಇದು ಕೂಡ ತುಂಬಾ ಚೆನ್ನಾಗಿದೆ. ಒಂಥರ ಡಿಫ್ರೆಂಟ್ ಆಗಿದೆ ಈ ಟೆಂಪಲ್ಲು. ಫ್ರೆಂಡ್ಸ್ ನೋಡಿ, ಇದು ದೇವಸ್ಥಾನದ ಹೆಸರಲ್ಲೇ ಹೇಳುತ್ತೆ ವರದರಾಜ್ ಪೆರಮಲ್ ಟೆಂಪಲ್. ವರದರಾಜ್ ಅಂದರೆ ವರವನ್ನು ಕೊಡುವಂಥವ, ಪೆರಮಲ್ ಅಂದರೆ ವಿಷ್ಣುವಿನ ಹೆಸರು. ಹಾಗೆ ಅದರ ದೇವಸ್ಥಾನ ಅಂತ ಒಂಥರ ವಿಶೇಷವಾದ ಸಂಗತಿಯನ್ನು ನಾವಿಲ್ಲಿ ಕಾಣ್ಬೋದು. ಇಲ್ಲಿ ಪ್ರತಿ 40 ವರ್ಷಕ್ಕೊಮ್ಮೆ ನೀರಲ್ಲಿ ಮುಳುಗಿಸಿದ ಒಂದು ಮೂರ್ತಿನ ಪುಷ್ಕರಣಿಯಿಂದ ಹೊರಗೆ ತೆಗೆದು ಪೂಜೆ ಮಾಡ್ತಾರಂತೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಆಗ್ತಾರಂತೆ. ಈ ದೇವ್ರ ದರ್ಶನ ಆದರೂ ಸಾಕು ಎಷ್ಟೋ ಜನರಿಗೆ ಮದುವೆ ಆಗದೇವ್ರವ್ರಿಗೆ ಮದುವೆ ಆಗತ್ತಂತೆ, ಸಂತಾನ ಭಾಗ್ಯ ಆಗತ್ತಂತೆ, ಅದಲ್ಲದೆ ಉದ್ಯೋಗದಲ್ಲಿ ಕೈ ಹಿಡಿಯತ್ತಂತೆ ಅನ್ನೋ ನಂಬಿಕೆ ಇದೆ ಅಂತೆ. ಹಾಗಾಗಿ ದರ್ಶನಕ್ಕೆ ತುಂಬ ಜನ ಸೇರ್ತಾರಂತೆ. ಹಾಗೆ ಜನರಿಗೆ ನೋಡೋಕ್ಕೆ ದರ್ಶನಕ್ಕೆ ಅಂತ 48 ದಿನ ಕಾಲಾವಕಾಶ ಇದೆ ಅಂತೆ. ಇನ್ನೂ ಒಂದು ವಿಶೇಷ ಏನು ಗೊತ್ತಾ ಇದರಲ್ಲಿ? ಈ 48 ದಿನದಲ್ಲಿ 24 ದಿನ ವಿಷ್ಣುವಿನ ನಿಂತ ರೂಪದಲ್ಲಿ ದರ್ಶನ ಕೊಡ್ತಾರಂತೆ ಭಕ್ತರಿಗೆ. ಹಾಗೂ ಇನ್ನು 24 ದಿನ ಮಲಗಿದ ರೂಪದಲ್ಲಿ ವಿಷ್ಣುವಿನ ದರ್ಶನ ಕೊಡ್ತಾರಂತೆ ಭಕ್ತರಿಗೆ. ಇದೇ ತುಂಬ ಸ್ಪೆಷಲ್ಲು. ಫ್ರೆಂಡ್ಸ್, ನನಗೂ ತುಂಬ ಕ್ಯೂರಿಯಾಸಿಟಿ ಆಗ್ತಾ ಇದೆ. ನಾನು ಒಮ್ಮೆ ಹೋಗಿ ನೋಡಬೇಕು ಅಂತ ಅನಿಸ್ತಾ ಇದೆ. ಆದರೆ ಹೋಗಿ ನೋಡೋಣ ಅಂದರೆ 2019ರಲ್ಲಿ ಮುಗ್ದೋಗ್ಬಿಟ್ಟಿದೆ. 6 ವರ್ಷ ಆಲ್ರೆಡಿ ಕಳೆದೋಗ್ಬಿಟ್ಟಿದೆ. ಇನ್ನು 34 ವರ್ಷ ಆಗೋಷ್ಟೊತ್ತಿಗೆ ನನಗೆ ಅರ್ಧ ವಯಸ್ಸು ಬೇರೆ ಆಗ್ಬಿಟ್ಟಿರುತ್ತೆ. ನೋಡೋಣ, ಆ ಟೈಮಿಗೆ ನನಗೆ ಕಾಲು ನೋವು ಅಥವಾ BP ಶುಗರು ಏನೂ ಇಲ್ಲದೆ ಆರಾಮ್ಸೆ ಹೋಗುವಾಗ ಆಗಿದ್ದರೆ ನಾನು ಆ ಟೈಮಿಗೆ ಹೋಗಿ ಬರ್ತೀನಿ. ನಿಮಗೂ ಸಾಧ್ಯ ಆದರೆ ಆ ಟೈಮಿಗೆ ಹೋಗಿ ಬನ್ನಿ, ಆಯಿತಾ? ಹಾಗೆ ಇನ್ನೊಂದು ಏನು ಗೊತ್ತಾ ಇಲ್ಲಿ ಸ್ಪೆಷಲ್ಲು? ಎಲ್ಲ ಕಡೆ ಇಲ್ಲಿ ಈ ದೇವಸ್ಥಾನ ಹೆಂಗಿದೆ ಅಂದರೆ ಡುಪ್ಲೆಕ್ಸ್ ಮನೆ ಇರುತ್ತಲ್ಲ ಆ ಥರ ನೆಲಮಾಳಿಗೆನೂ ಇದೆ. ಹಾಗೆ ಮೆತ್ತು ಅಂದರೆ ಡುಪ್ಲೆಕ್ಸು ಇದೆ. ಆ ಮೆತ್ತಿಗೆ ಅಂದರೆ ಡುಪ್ಲೆಕ್ಸಲ್ಲಿ ವರದರಾಜ ದೇವರ ಮೂರ್ತಿ ಇರೋದು. ನಾವು ಮೆತ್ತಿಗೆ ಹೋಗಿ ದರ್ಶನ ಪಡಿಬೇಕು. ಇದೊಂಥರ ಸ್ಪೆಷಲ್ ಅಲ್ವಾ ಫ್ರೆಂಡ್ಸ್? ನಾನಂತೂ ಇದೇ ಫಸ್ಟ್ ಟೈಮ್ ಈ ಥರ ದೇವಸ್ಥಾನ ನೋಡಿರೋದು. ಡುಪ್ಲೆಕ್ಸ್ ದೇವಸ್ಥಾನನೂ ಹೌದು, ಮತ್ತು ಮೇಲ್ಗಡೆ ಮೆತ್ತಿಗೆ ದೇವರ ದರ್ಶನ ಕೂಡ ಆಗತ್ತೆ. ಫ್ರೆಂಡ್ಸ್, ನಾನಂತೂ ಇದೇ ಫಸ್ಟ್ ಟೈಮ್
ಈ ಥರ ದೇವಸ್ಥಾನವೂ ಕೂಡ ಡುಪ್ಲೆಕ್ಸ್ ಆಗಿರೋದನ್ನು ನೋಡಿರೋದು. ಮನೆಗಳಲ್ಲಂದೇ ಡುಪ್ಲೆಕ್ಸ್ ಮನೆ ನೋಡಿದ್ದೆ, ಬಟ್ ದೇವಸ್ಥಾನದಲ್ಲೂ ಈ ಥರ ಎಲ್ಲ ಇರುತ್ತಾ ಅಂತ ಆಶ್ಚರ್ಯ ಆಗುತ್ತೆ. ನೀವೆಲ್ಲಾದರೂ ಮುಂಚೆ ನೋಡಿದ್ರಾ ಈ ಥರದ ದೇವಸ್ಥಾನನ? ನೋಡಿದರೆ ಡುಪ್ಲೆಕ್ಸ್ ಇರುವಂಥ ದೇವಸ್ಥಾನ ಎಲ್ಲಿದೆ ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಇನ್ನೂ ಒಂದು ಸ್ಪೆಷಲ್ ಥಿಂಗ್ಸ್ ಇದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಮರ್ತುಬಿಟ್ಟಿದ್ದೆ. ಏನಂದರೆ ಇಲ್ಲಿ ಗೋಲ್ಡನ್ ಲಿಝರ್ಡ್ ಇದೆ, ಅಂದರೆ ಬಂಗಾರದ ಪಲ್ಲಿ ಇದೆ. ಅದನ್ನು ಮುಟ್ಟಿದರೆ ನಮಗೆ ನಾವು ಮಾಡಿರೋದೇನಾದರೂ ಪಾಪ ಇದ್ದರೆ ಅದೆಲ್ಲನೂ ಕಳಿಯತ್ತಂತೆ. ಸೊ ಇಲ್ಲಿ ಬಂದವರು ಅದನ್ನು ಮುಟ್ಟಿ ನಮಸ್ಕಾರ ಮಾಡಿನೇ ಹೋಗಿ, ಆಯಿತಾ? ಯಾರು ಹಾಗೆ ಹೋಗಬೇಡಿ. ಹಾಗೆ ಇವಾಗ ನಾನಿರೋ ಜಾಗ ಇದು ಕಲ್ಲಿನ ಮಂಟಪ, ಮದುವೆ ಮಂಟಪ. ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. ಸುತ್ತಲೂ ಕಲ್ಲಿನ ಕಂಬಗಳು, ಅದ್ರ ಮೇಲೆ ಡಿಸೈನು, ಹಾಗೆ ಮಧ್ಯದಲ್ಲಿ ಎತ್ತರಕ್ಕಿನ ಮಂಟಪ ಇದೆ. ಅದಲ್ಲದೆ ಇನ್ನೊಂದು ಕಡೆ ಕಲ್ಯಾಣಿ ಇದೆ, ಇನ್ನೊಂದು ಕಡೆ ದೇವಸ್ಥಾನ ಇದೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈ ಪ್ಲೇಸ್ ಅಂತೂ ನೋಡೋಕ್ಕೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಜಾಗ. ನೀವು ಕೂಡ ಮಿಸ್ ಮಾಡಲೇಬೇಡಿ. ಕಾಂಚಿಗೆ ಬಂದಾಗ ಈ ಜಾಗವನ್ನು ಮಾತ್ರ ಮಿಸ್ ಮಾಡ್ದೇ ನೋಡಿ. ಹಾಗೆ ಫ್ರೆಂಡ್ಸ್, ನಾವು ಕಾಂಚಿಲಿ ಟೆಂಪಲ್ ರನ್ನು ಮಾಡಾಯಿತು. ಇನ್ನು ನೆಕ್ಸ್ಟು ಕಾಂಚಿಗೆ ಬಂದಾಗ ಸ್ಪೆಷಲ್ ಕಾಂಚಿಪುರಂ ಸೀರೆ. ಇಲ್ಲಿ ಸೀರೆ ತುಂಬಾ ಸ್ಪೆಷಲ್ಲು, ಹಾಗಾಗಿ ಸೀರೆ ನೋಡೋಣ ಅಂತ ಬಂದ್ವಿ. ಇಲ್ಲಿ ಬಂದಿರೋದಕ್ಕೆ ಅಟ್ಲೀಸ್ಟ್ ಒಂದರೂ ಸೀರೆ ತೊಗೊಳ್ಬೇಕಲ್ವಾ. ಎಲ್ಲರೂ ಕಾಂಚಿಪುರಂಗೆ ಹೋಗಿ ಸೀರೆ ತೊಗೊಂಡಿಲ್ವಾ ಅಂತ ಕೇಳ್ತಾರಲ್ವ. ನಾವು ಫಸ್ಟ್ ಟೈಮ್ ಬಂದಿರೋದು, ಸರಿ ನೋಡೋಣ ಅಂದ್ಬಿಟ್ಟು ಒಂದು ಶಾಪಿಗೆ ಹೋದ್ವಿ. ಪರ್ಟಿಕ್ಯುಲರ್ ಆಗಿ ಅದೇ ಶಾಪ್ ಅಂತ ಇಲ್ಲ, ಆಟೋದವನೇ ಕರ್ಕೊಂಡು ಹೋದ. ಅದಲ್ಲದೆ ಫ್ರೆಂಡ್ಸ್, ನಿಮ್ಗೇನಾದ್ರು ತಮಿಳ್ ಬರಲ್ಲ ಅನ್ನೋದು ಗೊತ್ತಾದರೆ ಅವರು ಸ್ವಲ್ಪ ಜಾಸ್ತಿನೇ ರೇಟ್ ಹೇಳ್ತಾರೆ. ಅದಕ್ಕೆ ಸ್ವಲ್ಪ ಬಾರ್ಗೇನ್ ಕೂಡ ಮಾಡಬೇಕು. ಯಾಕೆಂದರೆ ಇದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಇಲ್ಲಿ ತುಂಬಾ ಸ್ವಲ್ಪ ಜಾಸ್ತಿ ಯಾಮಾರಿಸ್ತಾರೆ. ಹೋಗಿರೋ ಒಂದೇ ಶಾಪಲ್ಲೇ ಎಲ್ಲರೂ ಸೀರೆ ತಗೊಂಡ್ವಿ. ಹಾಗೆ ನಾವು ಮಧ್ಯಾಹ್ನ 12 ಗಂಟೆಗೆ ಚೆಕ್ಔಟ್ ಆಗಬೇಕಿತ್ತು. ಸೊ ಬೆಳಗ್ಗೆ ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಹೋಟೆಲಿಗೆ ಬಂದು ಅಲ್ಲಿ ಫ್ರೆಶ್ ಅಪ್ ಆಗಿ ಚೆಕ್ಔಟ್ ಆಗಿ, ಹಾಗೆ ಅಲ್ಲಿಂದ ನಾವು ಸುಮಾರು ಒಂದು 12:30 ಹಾಗೆ ಅಲ್ಲಿಂದ ಹೊರಟ್ವಿ. ಆನ್ ದಿ ವೇ ಊಟ ಮಾಡೋಣ ಅಂತ ಹೊರಟ್ವಿ. ಹಾಗೆ ಬರುವಾಗ ವೆಲ್ಲೂರಲ್ಲಿ ಗೋಲ್ಡನ್ ಟೆಂಪಲ್ ಇದೆ, ಸೊ ಅಲ್ಲಿ ಕೂಡ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಇದು ಸುಮಾರು ಕಾಂಚೀಪುರಮಿಂದ ಒಂದು 80 ಕಿಲೋಮೀಟ್ರ್ ಆಗುತ್ತೆ ಗೋಲ್ಡನ್ ಟೆಂಪಲಿಗೆ. ತುಂಬ ಅಂದರೆ ತುಂಬ ಡಿಫ್ರೆಂಟ್ ಆಗಿದೆ ಈ ದೇವಸ್ಥಾನ. ಸುಮಾರು 1-2 ಕಿಲೋಮೀಟ್ರು ವಾಕ್ ಮಾಡ್ಕೊಂಡು ಹೋಗಬೇಕು ದೇವ್ರ ದರ್ಶನಕ್ಕೆ. ಒಂಥರ ಡಿಫ್ರೆಂಟ್ ಆಗಿದೆ. ಅದಲ್ಲದೆ ದೇವ್ರ ಮೂರ್ತಿ ಹಾಗೆ ದೇವಸ್ಥಾನ ಸುತ್ತಮುತ್ತಲು ಎಲ್ಲ ಫುಲ್ ಗೋಲ್ಡನ್ ಕಲರ್ ಇದೆ. ಇದೊಂಥರ ಸ್ಟಾರ್ ಶೇಪಲ್ಲಿ ಇದೆ. ದೇವಸ್ಥಾನಕ್ಕೆ ದರ್ಶನ ಮಾಡೋಕ್ಕೆ ಹೋಗ್ಬೇಕಂದ್ರೆ ಸ್ಟಾರ್ ಶೇಪಲ್ಲಿ ನಾವು ನಡ್ಕೊಂಡು ಹೋಗಬೇಕು. ಒಂದು ನೋಡಲೇಬೇಕಾದಂತಹ ಒಂದು ದೇವಸ್ಥಾನ. ಸಿಕ್ಕಾಪಟ್ಟೆ ಜನ ಇರ್ತಾರೆ, ಆದರೂ ಕೂಡ ಬೇಗ ದರ್ಶನ ಆಗುತ್ತೆ, ತುಂಬ ಟೈಮ್ ಬೇಕಾಗಲ್ಲ. ಅದಲ್ಲದೆ ಮೊಬೈಲೆಲ್ಲ ಲಾಕರಲ್ಲೇ ಇಟ್ಟು ಹೋಗಬೇಕು. ಹಾಗಾಗಿ ನನಗೆ ದೇವಸ್ಥಾನದ ಒಳಗಡೆ ಏನೂ ವಿಡಿಯೋ ಮಾಡೋಕ್ಕಾಗಿಲ್ಲ, ಹೊರಗಡೆ ಅಷ್ಟೇ ಮಾಡಿದ್ದೀನಿ. ಹಾಗೆ ಇದೆಲ್ಲ ಮುಗಿಸ್ಕೊಂಡು ಸುಮಾರು ಒಂದು 4:30 ಅಷ್ಟೊತ್ತಿಗೆ ನಾವು ವೆಲ್ಲೂರಿಂದ ಹೊರಟ್ವಿ. ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ನಾವು ಮನೆ ರೀಚ್ ಆಗೋ ಅಷ್ಟೊತ್ತಿಗೆ ಸುಮಾರು ಒಂದು 8:30 ಆಗಿದೆ. ಹಾಗೆ ಫ್ರೆಂಡ್ಸ್, ಲಾಸ್ಟ್ ಲಾಗು ಮತ್ತು ಈ ಲಾಗಲ್ಲಿ ಎರಡರಲ್ಲೂ ನೋಡಿದ್ರಲ್ಲ, ಕಾಂಚೀಪುರಂಗೆ 2 ದಿನಕ್ಕೋಸ್ಕರ ಹೋಗಿ ಏನೆಲ್ಲ ನೋಡ್ಕೊಂಡು ಬರ್ಬೋದು, ಯಾವ್ಯಾವ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ಬೋದು, ಹೇಗೆ ಹೋಗಿ ಬರ್ಬೋದು, ನೀವು ಎಲ್ಲಿ ಸ್ಟೇ ಮಾಡಬೇಕು ಅನ್ನೋದನ್ನೆಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್. ನೀವು ಕೂಡ ಇದೇ ಥರ 2 ದಿನದಲ್ಲಿ ಆರಾಮ್ಸೆ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಬನ್ನಿ ಅಂತ ಹೇಳ್ತಾ ನನ್ನ ಇವತ್ತಿನ ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ವಾಣೀಸ್ ಲಾಗ್. ಟಾಟಾ, ಬಾಯ್ ಬಾಯ್.